ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಒಂದು ಈಸಿಯಾಗಿರುವಂತಹ ಮೇಕಪ್ ಟ್ಯೂಟೋರಿಯಲ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಮೇಕಪ್ ಟ್ಯೂಟೋರಿಯಲ್ನ ರಿಸಲ್ಟ್ ಈ ರೀತಿ ಬಂದಿದೆ. ಸಿಂಪಲ್ ಆಗಿ ತುಂಬ ಗ್ರ್ಯಾಂಡ್ ಲುಕ್, ಸಿಂಪಲ್ ಗ್ರ್ಯಾಂಡ್ ಲುಕ್ ಅಂತಲೇ ಅನ್ಬೋದು. ನೋಡಿ, ನಮ್ಮ ಹತ್ರ ಇರುವಂತಹ ವಸ್ತುಗಳೇ ನಮ್ಮ ಒಂದು ಮೇಕಪ್ ಕಿಟ್ಟಲ್ಲಿ ಏನು ಅಥವಾ ವೆನಿಟಿ ಬ್ಯಾಗಲ್ಲಿ ಏನೆಲ್ಲ ನಾವು ಮೇಕಪ್ ಐಟಮ್ಸ್ನ ಕ್ಯಾರಿ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡ್ತಾ ಇರ್ಬೋದು ಅಥವಾ ಜಸ್ಟ್ ಇಟ್ಕೊಂಡು ಓಡಾಡ್ತೀವಲ್ಲ, ಅಂತಹ ವಸ್ತುಗಳಿಂದನೇ ಈಸಿಯಾಗಿ ಮೇಕಪ್ನ ಮಾಡ್ಕೋಬಹುದು. ಸಿಂಪಲ್ ಗ್ರ್ಯಾಂಡ್ ಲುಕ್ನ ಪಡ್ಕೋಬಹುದು. ಈ ಲುಕ್ ಸಿಕ್ಕಿದೆ. ಇಂತಹ ಲುಕ್ ನಿಮಗೆ ಬೇಕು ಅಂತಂದರೆ, ಅದು ಅಲ್ಲದೆ ಸಂಕ್ರಾಂತಿ ಹಬ್ಬ ಹತ್ತಿರ ಬೇರೆ ಬಂತು. ಈ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಈ ಒಂದು ಲುಕ್ನ ನೀವು ಸಿಂಪಲ್ ಆಗಿ ಗ್ರ್ಯಾಂಡಾಗಿ ಕಾಣಬಹುದು. ನಮ್ಮ ಹತ್ರ ಇರುವಂತಹ ವಸ್ತುಗಳಿಂದಲೇ, ಬೇರೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇಂತಹ ಲುಕ್ ನಿಮಗೆ ಬೇಕು ಅಂದರೆ ಈ ನನ್ನ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡ್ಬೋದು. ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಮೇಕಪ್ ಟ್ಯೂಟೋರಿಯಲ್ನ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ ಸ್ಟಾರ್ಟ್. ಮೊದಲಿಗೆ ಫೇಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಲೈಟಾಗಿ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಹತ್ರ ಇರೋದು ಫಿಟ್ ಮಿ ಫೌಂಡೇಶನ್. ನಿಮ್ಮ ಹತ್ರ ಯಾವುದೇ ರೀತಿಯ BB ಕ್ರೀಮ್ ಇರ್ಬೋದು, CC ಕ್ರೀಮ್ ಇರ್ಬೋದು, ಅದನ್ನ ನೀವು ಅಪ್ಲಿಕೇಟರಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ನಾನು ಅಪ್ಲಿಕೇಟರ್ಗೆ ನಾನು ಫಿಟ್ ಮಿ ಕ್ರೀಮ್ ಹಚ್ಕೊಂಡು ಓವರ್ ಆಲ್ ಫೇಸ್ನ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಕವರಪ್ ಮಾಡ್ಕೊಳ್ತಾ ಇದ್ದೀನಿ. ಕಣ್ಣುಗಳ ಸುತ್ತಮುತ್ತ, ಹಣೆ, ಕೆನ್ನೆ, ತುಟಿಗಳ ಸುತ್ತಮುತ್ತ, ಮೂಗು ಆ್ಯಂಡ್ ದೆನ್ ನೆಕ್ ಪಾರ್ಟ್ ಕೂಡ ನಾನು ಸಂಪೂರ್ಣ ಕವರಪ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಜಾಸ್ತಿ ನಾನು ಓವರಾಗಿ ಮಾಡ್ಕೊಳ್ತಾ ಇಲ್ಲ. ಈಗ ಜಸ್ಟ್ ಕಣ್ಣುಗಳಿಗೆ ನಾನು ಲಿಪ್ಸ್ಟಿಕ್ಕಲ್ಲೇ, ನನ್ನ ಹತ್ರ ಏನು ಲಿಪ್ಸ್ಟಿಕ್ ಇದೆಯಲ್ಲ ಅದರಲ್ಲಿ ನಾನು ಜಸ್ಟ್ ಶೇಡಿಂಗ್ ಕೊಟ್ಕೊಳ್ತಾ ಇದ್ದೀನಿ, ಸೊ ದಟ್ ಕಣ್ಣುಗಳು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ. ಈ ಐ ಪೆನ್ಸಿಲಿಂದ ಕಣ್ಣುಗಳಿಗೆ ನಾನು ಕಾಜಲ್ ಹಚ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇರೋದು ಕೊಲೋಸಲ್. ನೀವು ಮಾತ್ರ ಯಾವ ಬ್ರ್ಯಾಂಡ್ ಇದ್ರೂ ಅದನ್ನ ಯೂಸ್ ಮಾಡ್ಕೋಬೋದು. ಒಂದು ವೇಳೆ ಕಾಜಲ್ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ನಾನು ಆಡಾಗಿ ಏನು ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಲೈಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಜಸ್ಟ್ ನನ್ನ ಲಿಪ್ಸ್ಗೆ ಲಿಪ್ಸ್ಟಿಕ್ಕಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಸರಿ ಲಿಪ್ ಲೈನರ್ ಯೂಸ್ ಮಾಡ್ತಾ ಇಲ್ಲ. ನಾನು ಸಿಂಪಲ್ಲಾಗಿ ಲುಕ್ ಕೊಡುವಂಥ ಮೇಕಪ್ ಮಾಡ್ಕೊಳ್ತಾ ಇರೋದು. ಈಗ ಅಪ್ಲಿಕೇಟರ್ಗೆ ನಾನು ಅದೇ ಲಿಪ್ಸ್ಟಿಕ್ನ ಯೂಸ್ ಮಾಡಿಕೊಂಡು ಅಪ್ವರ್ಡ್ ಡೈರೆಕ್ಷನಲ್ಲಿ ನಾನು ಚೀಕ್ಸು ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ. ಇವತ್ತಿನ ಕಾನ್ಸೆಪ್ಟ್, ನಮ್ಮ ಹತ್ರ ಇರುವಂತಹ ವಸ್ತುಗಳಲ್ಲೇ ನಾವು ತುಂಬ ಅಫಿಷಿಯಲಿ ಆ್ಯಂಡ್ ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡುವಂತಹ ಮೇಕಪ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಮೇಕಪ್ ಟ್ಯೂಟೋರಿಯಲ್ನ ಮಾಡ್ತಾ ಇರೋದು. ಈಗ ಐಲೈನರ್ ಹಚ್ಕೊಳ್ತಾ ಇದ್ದೀನಿ. ನಾನು ಸಂಪೂರ್ಣ ಕಣ್ಣುಗಳಿಗೆ ಇದನ್ನ ಹಚ್ತಾ ಇಲ್ಲ, ಜಸ್ಟ್ ಅರ್ಧಕ್ಕೆ ಮಾತ್ರ ನಾನು ಇದನ್ನ ಹೇಳ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ, ಅಬ್ಸರ್ವ್ ಮಾಡಿ ನೋಡಿ. ಇಷ್ಟು ಸಾಕು, ನಮ್ಮ ಕಣ್ಣು ಚೆನ್ನಾಗಿ ಲುಕ್ ಕೊಡುತ್ತೆ. ಈಗ ನಾನು ಟಿಂಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಈ ಹಬ್ಬದ ಲುಕ್ ಕೊಡೋಕ್ಕೆ ಇನ್ನೊಂದು ಕಲರ್ ನಾನು ಟಿಂಟ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ತುಟಿಗಳು ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು ಬೇಕಾದರೆ ನೀವು ಮಾಡ್ಕೋಬೋದು, ಇಲ್ಲದ್ರೆ ಒಂದೇ ಕಲರಲ್ಲಿ ನೀವು ಬಿಟ್ಬಿಡ್ಬೋದು. ಈಗ ನಿಮ್ಮ ಡ್ರೆಸ್ಸಿಗೆ ತಕ್ಕಂತೆ ನೀವು ಸಿಂಪಲ್ಲಾಗಿ ಬಿಂದಿ ಇಟ್ಕೋಬೋದು ಅಥವಾ ಗ್ರ್ಯಾಂಡ್ ಲುಕ್ ಕೊಡುವಂಥ ಬಿಂದಿ ಕೂಡ ಇಟ್ಕೋಬೋದು. ಈಗ ತಲೆ ಬಾಚ್ಕೊಳ್ತೀನಿ. ನಿಮಗೆ ಯಾವುದೇ ರೀತಿ ಹೇರ್ ಸ್ಟೈಲ್ ಬೇಕಿದ್ರು ನೀವು ಮಾಡ್ಕೋಬೋದು. ಅಕಾರ್ಡಿಂಗ್ ಟು ಯುವರ್ ಡ್ರೆಸ್ಸಸ್ ಆರ್ ಸ್ಯಾರೀಸ್ ನೀವು ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇಷ್ಟೇ ಫ್ರೆಂಡ್ಸ್, ನನ್ನ ಮೇಕಪ್ ಆಗೋಯ್ತು. ಈಗ ಡ್ರೆಸ್ ನಾನು ಹಾಕ್ಕೊಂಡು ಬರ್ತೀನಿ, ನಿಮಗೆ ತೋರಿಸ್ತೀನಿ. ನೋಡ್ಕೊಂಬಂದಲ್ಲ, ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ, ಹೌದು ತಾನೇ. ನಾನು ಯಾವ ರೀತಿ ಲಿಪ್ಸ್ಟಿಕ್ನ ಆಲ್ ಇನ್ ಒನ್ ಆಗಿ ಯೂಸ್ ಮಾಡಿದೆ. ನಾನು ಲಿಪ್ಸ್ಟಿಕ್ನ ಆ್ಯಸ್ ಎ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡಿದೆ, ನಾನು ಐಲಿಡ್ಸ್ಗೂ ಕೂಡ ಯೂಸ್ ಮಾಡಿದೆ, ಚೀಕಲ್ಸ್ ಕೂಡ ಯೂಸ್ ಮಾಡಿದೆ, ಇಸ್ಂಟ್ ಇಟ್? ಸೊ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಈಗಾಗಲೇ ಎಲ್ಲ ರೀತಿಯಿಂದ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಯಾವ ರೀತಿ ಮಾಡಿಕೊಂಡೆ ಅಂತ. ನಿಮಗೆ ಈ ಮೇಕಪ್ ಲುಕ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಂಕ್ರಾಂತಿ ಹಬ್ಬಕ್ಕೆ ನೀವು ಈ ರೀತಿ ಮೇಕಪ್ನ ಮಾಡ್ಕೋಬೋದು. ನಾಟ್ ಓನ್ಲಿ ಫಾರ್ ಸಂಕ್ರಾಂತಿ, ನೀವು ಡೈಲಿ ಬೇಸಿಸ್ ಮೇಲೆ ಈ ರೀತಿ ನೀವು ಮೇಕಪ್ನ ಮಾಡ್ಕೋಬಹುದು. ಆ್ಯಂಡ್ ದೆನ್ ಆಫೀಸ್ ಗೋಯಿಂಗ್ ವಿಮೆನ್ ಆಗಿರ್ಬೋದು, ಅಫಿಷಿಯಲಿ ಲುಕ್ ಕೂಡ ಕೊಡುತ್ತೆ ಈ ಮೇಕಪ್. ತುಂಬ ಆಡಾಗಿ ಅಂತ ಅನ್ಸಲ್ಲ.
ನಾಟ್ ಓನ್ಲಿ ಆಫೀಸ್ ಗೋಯಿಂಗ್, ಹಬ್ಬಕ್ಕೂ ಕೂಡ ನೀವು ಸಿಂಪಲಾಗಿ ಈ ರೀತಿ ಮಾಡ್ಕೋಬೋದು. ಸಂಕ್ರಾಂತಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಯಾರು ಆಚರಣೆ ಮಾಡಲ್ಲ, ಮನೇಲಿ ಸಿಂಪಲಾಗಿ ಪೂಜೆ ಮಾಡ್ಕೋತೀವಿ, ಸಿಂಪಲಾಗಿ ಸ್ವೀಟ್ ಎಲ್ಲ ಮಾಡ್ಕೋತೀವಿ. ಸೊ ಈ ರೀತಿ ಮೇಕಪ್ ಲುಕ್ನ ನೀವು ಮಾಡ್ಕೋಬೋದು. ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದು ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ನಾನು ಈ ರೀತಿ ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಈ ಡ್ರೆಸ್ ನನಗೆ ಹೇಗೆ ಕಾಣಿಸ್ತಾ ಇದೆ, ಈ ಡ್ರೆಸ್ ಚೆನ್ನಾಗಿ ಅನಿಸ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನನಗೆ ಹೇಳಿ ಯಾವ ರೀತಿ ಕಾಣಿಸ್ತಾ ಇದೆ ಈ ಡ್ರೆಸ್ ಅಂತ. ಇದ್ರಲ್ಲಿ ನಾನು ಇಫ್ ಪಾಸಿಬಲ್ ರೀಲ್ಸ್ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ನಿಮ್ಮ ಪೇರೆಂಟ್ಸ್ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ಚಳಿ ಇದೆ, ನಿಮ್ಮನ್ನು ನೀವು ಬೆಚ್ಚಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್.